ಹಿಂದುತ್ವದ ಹೆಸರಿನಲ್ಲಿ ಅಮಾಯಕರನ್ನ ಕೊಂದಂತ ಉಗ್ರರಿಗೆ ಕೊಟ್ಟಂತ ಉತ್ತರ ಆಪರೇಷನ್ ಸಿಂಧೂರದ ಮೂಲಕ ನಮ್ಮ ದೇಶದ ಹೆಣ್ಣು ಮಕ್ಕಳ ಕುಂಕುಮವನ್ನು ಅಳಿಸಿದಂತ ಉಗ್ರರಿಗೆ ಅದೇ ಸಿಂಧೂರದ ಮೂಲಕವಾಗಿಯೇ ಉತ್ತರವನ್ನ ಕೊಟ್ಟಿರೋದು ನಮ್ಮ ಸೇನೆ. ವಾಟ್ ಅ ಬ್ರಿಲಿಯಂಟ್ ಆಗಿರುವಂತಹ ಎಕ್ಸಿಕ್ಯೂಟ್ ಅನ್ನ ಮಾಡಿದ್ರು ಈ ಆಪರೇಷನ್ ಅನ್ನ. ಯಾರು ಕೂಡ ಊಹೆನೂ ಕೂಡ ಮಾಡಿರಲಿಲ್ಲ ಈ ರೀತಿಯಾಗಿ ಹೊಡೆಯೋದು. ಆದ್ರೆ ಸ್ಟಿಲ್ ಇದಿನ್ನೂ ಕೂಡ ನಿಲ್ಲಲ್ಲ, ನಿಲ್ಲಬಾರದು ಕೂಡ. ಈಗ ಹೊಡೆದು ಹಾಕ್ತಾ ಇರಬೇಕು. ಓಕೆ, ನಮ್ಮ ಜೊತೆಗೆ CRPF ನ ಎಕ್ಸ್ IGP ಆಗಿರುವಂತಹ ಅರ್ಕೇಶ್ ಸರ್ ಇದ್ದಾರೆ ನಮ್ಮ ಜೊತೆಗೆ. ಸರ್ ನಮಸ್ತೆ. ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ. ಯಾವ ಹೆಸರಿನಲ್ಲಿ ಆಪರೇಷನ್ ಅನ್ನ ಮಾಡಿದ್ರಲ್ಲ ಸರ್, ನಿಜಕ್ಕೂ ಕೂಡ ಇಡೀ ಪ್ರಪಂಚಕ್ಕೆ ಸಿಂಧೂರದ ಬೆಲೆ ಏನು ಅನ್ನುವಂಥದ್ದನ್ನ ಕಲಿಸಿಕೊಟ್ಟಿರುವಂಥದ್ದು ಇವತ್ತು ನಮ್ಮ ದೇಶ ಅಂತ ಕಾಣಿಸುತ್ತೆ. ನಾವು ಯಾವ ಹೆಸರಿನಲ್ಲಿ ಆಪರೇಷನ್ ಮಾಡಿದ್ವಿ ಅನ್ನೋದು ಮುಖ್ಯವಲ್ಲ, ಹೇಗೆ ಮಾಡಿದ್ವಿ, ಯಾವಾಗ ಮಾಡಿದ್ವಿ, ಎಷ್ಟು ಪ್ರಿಸೈಸ್ ಆಗಿ, ಎಷ್ಟು ಸೂಕ್ಷ್ಮವಾಗಿ ಈ ಆಪರೇಷನ್ ಮಾಡಿದ್ವಿ ಅನ್ನೋದು ಮುಖ್ಯ. ನಮ್ಮ ಸೈನ್ಯ ಈ ಆಪರೇಷನ್ನ ಬಹಳ ಚೆನ್ನಾಗಿ ಮಾಡಿದೆ. ಒಂದು ಪ್ರಿಸಿಷನ್ ಆಪರೇಷನ್ ಅಂತ ಹೇಳ್ತೀವಿ ಇದಕ್ಕೆ. ಒಬ್ಬ ಡಾಕ್ಟರ್ ಒಂದು ಪೇಷಂಟ್ನ ಕಾಂಪ್ಲಿಕೇಟೆಡ್ ಪೇಷಂಟ್ನ ಆಪರೇಷನ್ ಮಾಡುವಾಗ ಅವನು ಹೇಗೆ ಎಚ್ಚರ ವಹಿಸಿ ಪೇಷಂಟ್ನ ರೋಗವನ್ನು ದೂರ ಮಾಡುವ ಪ್ರಯತ್ನ ಮಾಡ್ತಾನೋ ಆ ರೀತಿ ಇವತ್ತು ನಮ್ಮ ಸೈನಿಕರು ಮಾಡಿದ್ದಾರೆ. ಅವ್ರಿಗೆ ನಾನು ಇಡೀ ದೇಶದ ಪರವಾಗಿ ಇವತ್ತು ಶ್ಲಾಘಿಸ್ತಾ ಇದ್ದೀನಿ. ಇದನ್ನು ಯಾರು ತಮ್ಮ ಸಾಧನೆ ಅನ್ಕೋಬಾರ್ದು, ಇದು ದೇಶದ ಸಾಧನೆ. ಇಡೀ ದೇಶ ಇವತ್ತು ಆ ಸೈನಿಕರ ಹಿಂದಿದೆ. ಅವರನ್ನ ಮನೋಬಲವನ್ನು ಹೆಚ್ಚಿಸ್ಬೇಕು. ನಾವು ಅವ್ರನ್ನ ಯಾವುದೇ ಧರ್ಮ, ಜಾತಿ, ಪ್ರಾಂತ್ಯ ಇತ್ಯಾದಿಗಳಲ್ಲಿ ಬಂಧಿಸಿಡಬಾರ್ದು. ಅವರು ದೇಶಕ್ಕೆ, ಅದರಲ್ಲಿ ಎಲ್ಲ ಧರ್ಮದ ಜನರು ಇದ್ದಾರೆ. ಇಂಥದೇ ಒಂದು ಧರ್ಮಕ್ಕೆ ಸೇರಿದ ಜನ ಅಲ್ಲ, ಬೇರೆ ಬೇರೆ ಧರ್ಮಕ್ಕೆ ಸೇರಿದ ಜನಗಳಿದ್ದಾರೆ. ಆಪರೇಷನ್ ಬ್ಲೂ ಸ್ಟಾರ್ನಲ್ಲಿ ಹಲವಾರು ಸಿಖ್ ಆಫೀಸರ್ಗಳು ಕೂಡ ಇದ್ದರು. ಹೀಗಾಗಿ ನಾವು ಇದನ್ನು ಒಂದು ಧರ್ಮದ ಹೆಸರಿನಲ್ಲಿ ನಾವು ಸಂಬಂಧ ಕಲ್ಪಿಸೋದು ಸೂಕ್ತವಲ್ಲ ಅಂತ ನನಗನ್ಸುತ್ತೆ. ಧರ್ಮದ ಹೆಸರಿನಲ್ಲಿ ಸಂಬಂಧ ಕಲ್ಪಿಸೋದಕ್ಕಿಂತಲೂ ಕೂಡ ಒಂದು ಕಡೆಗೆ ಸರ್, ಧರ್ಮದ ಹೆಸರಿನಲ್ಲಿ ಹೊಡೆದಂಥವ್ರಿಗೆ ಅದೇ ಧರ್ಮದ ಮಹತ್ವವನ್ನ ಉಳ್ಳಂತಹ ಸಿಂಧೂರದ ಆ ಹೆಸರನ್ನ ಇಟ್ಕೊಂಡೇ ಆಪರೇಷನ್ ಮಾಡಿದ್ದಿದೆಯಲ್ಲ, ಇದು ನಿಜವಾದ ತಾಕತ್ತು ಅಂತ ಭಾರತದ್ದು. ನಾವು ಪಾಕಿಸ್ತಾನಿಗಳಲ್ಲ, ನಾವು ಟೆರರಿಸ್ಟ್ಗಳಲ್ಲ, ನಾವು ಒಂದು ಜವಾಬ್ದಾರಿಯುತವಾದ ಪ್ರಜಾಪ್ರಭುತ್ವ ರಾಷ್ಟ್ರ. ಇದುವರೆಗೂ ನಮ್ಮದೊಂದು ಪರಂಪರೆ ಇದೆ. ನಮ್ಮ ಸೈನ್ಯಕ್ಕೆ ತನ್ನದೇ ಆದ ಒಂದು ಪರಂಪರೆ ಇದೆ. ಆ ಪರಂಪರೆಯನ್ನು ನಾವು ಯಾವುದೇ ಕಾರಣಕ್ಕೂ ಕೆಡುವ ಹಾಗೆ ಮಾಡಬಾರ್ದು. ಅವಶ್ಯಕತೆ ಬಿದ್ದಾಗ ಮಸೀದಿಗೂ ಹೋಗ್ತೇವೆ, ಚರ್ಚ್ಗೂ ಹೋಗ್ತೇವೆ, ದೇವಸ್ಥಾನಕ್ಕೂ ಹೋಗ್ತೇವೆ. ಎಲ್ಲಿ ಅನ್ಯಾಯವಾಗಿದೆಯೋ ಅದನ್ನು ಸರಿಪಡಿಸುವ ಕರ್ತವ್ಯ. ಅದರಲ್ಲೂ ಒಂದು ಶತ್ರು ರಾಷ್ಟ್ರ ಈ ಕೆಲಸ ಮಾಡ್ತಾ ಇದ್ದಾಗ ಆ ರಿಲಿಜಿಯಸ್ ಪ್ಲೇಸ್ಗಳಿಗೆ ಹೋಗಿ ಹೊಡೆಯುವಂತಹ ಹಕ್ಕು ನಮಗಿದೆ. ರೈಟ್ ಟು ಚೇಸ್, ಇದು ಇಂಟರ್ನ್ಯಾಷನಲ್ ಲಾ ಕೂಡ ಇದನ್ನು ರೆಕಗ್ನೈಸ್ ಮಾಡುತ್ತೆ. ಯಾಕೆ ಅಂತಂದರೆ ಈ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಗಳನ್ನು ಧರ್ಮದ ಹೆಸರನ್ನ ಮುಂದಿಟ್ಟುಕೊಂಡು ಮಾಡಬಾರ್ದ ಅನ್ಯಾಯಗಳನ್ನು ಪಾಕಿಸ್ತಾನ ಮಾಡ್ತಾ ಇತ್ತು. ಅದಕ್ಕೆ ಇವತ್ತು ಸೂಕ್ತವಾದ ಉತ್ತರ ಸಿಕ್ಕಿದೆ. ಸೊ ಈಗ ಈ ವಿಚಾರದಲ್ಲಿ ಮಸೀದಿಗಳ ಮೇಲೆ ಹೊಡೆದು ಹಾಕಿದ್ದಕ್ಕೆ ಪಾಕಿಸ್ತಾನ ಬಾಯಿ ಬಡ್ಕೊಳ್ಳುವಂಥ ಪರಿಸ್ಥಿತಿಗೆ ದೇಶದ ಬೇರೆ ಬೇರೆ ಭಾಗಗಳಿಗೆ, ಪ್ರಪಂಚದಲ್ಲಿರುವಂಥ ಬೇರೆ ಬೇರೆ ಭಾಗಗಳಲ್ಲಿ ಕೇಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತಾ ಸರ್ ಈ ಸಂದರ್ಭದಲ್ಲಿ? ಖಂಡಿತ ಇರುತ್ತೆ. ಅವ್ರು ಬಾಯಿ ಬಡ್ಕೊಳ್ತಾ ಇದ್ದಾರೆ. ಈಗಾಗಲೇ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ನ ಅಟ್ಯಾಕ್ ಮಾಡಿದ್ರು, ಯಾಕೆ ಮಾಡಿದ್ರು, ಯಾವಾಗ ಮಾಡಿದ್ರು ಅನ್ನೋದನ್ನು ನಾವು ಪ್ರಪಂಚಕ್ಕೆ ಹೇಳಬೇಕಾಗಿದೆ. ಇದು ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ನ ಪೂಜಾ ಸ್ಥಳವಾಗಿ ಬಳಸ್ಕೊಂಡಿದ್ರೆ ನಾವು ಅಲ್ಲಿ ಹೋಗಿ ನಾವು ಅವರನ್ನು ಹೊಡಿತಾ ಇರಲಿಲ್ಲ. ಅವರು ಅದನ್ನು ಒಂದು ಟೆರರಿಸ್ಟ್ ಹೆಡ್ ಕ್ವಾರ್ಟರ್ಸ್ ಮಾಡಿಕೊಂಡಾಗ ನಾವು ಸಹಿಸ್ಕೊಳ್ಳೋಕ್ಕಾಗಲ್ಲ. ಈ ಮಾತು ಪ್ರಪಂಚದ ಬಾಕಿ ಜನಗಳಿಗೂ ಅರ್ಥ ಆಗುತ್ತೆ. ಅದನ್ನು ನಾವು ಅರ್ಥ ಮಾಡಿಸುವ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ. ಇಂತಿಷ್ಟೇ ಟೆರರಿಸ್ಟ್ಗಳು ಸತ್ತಿದ್ದಾರೆ ಅನ್ನುವಂಥದ್ದನ್ನ ಪಾಕಿಸ್ತಾನ ಹೇಳಿಕೊಂಡ್ರೆ ಇಡೀ ಪ್ರಪಂಚದ ಮುಂದೆ ಹೌದು ಉಗ್ರರಿಗೆ ನಾವು ನೆಲೆಯನ್ನ ಕೊಟ್ಟಿದ್ವಿ ಅನ್ನುವಂಥದ್ದನ್ನ ಅದೇ ತಾನೇ ಪ್ರೂವ್ ಮಾಡ್ಕೊಳ್ಳುತ್ತೆ. ಬಟ್ ಹೇಳಿಕೊಳ್ಳೋದಂಥ ಸ್ಥಿತಿಯಲ್ಲೇ ಪಾಕಿಸ್ತಾನ ಇರಬೇಕಲ್ವಾ ಸರ್? ಈಗ ಹೌದು, ಹೇಳಿಕೊಳ್ಳಲಾಗದ ಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ. ಹಿಂದಿನ ನಮ್ಮ ಆಪರೇಷನ್ಗಳಲ್ಲಿ ಈ ಕ್ಯಾಶುಯಲ್ಟಿಗಳನ್ನು ಮಿನಿಮೈಸ್ ಮಾಡಿ ಪ್ರಪಂಚದ ಮುಂದೆ ಹೇಳ್ತಾ ಇದ್ರು. ನಾವು ಕೆಳಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಈಗ ಅವರು ಮಸೀದಿ ಅನ್ನೋ ಕಾರಣದಿಂದ ಈಗ ಇಂಟರ್ನ್ಯಾಷನಲ್ ಮೀಡಿಯಾನ ಅಲ್ಲಿ ಕರ್ಕೊಂಡೋಗಿ ಹೇಗೆ ನೋಡಿ ನಮ್ಮ ಮಸೀದಿ ಹಾಳಾಗಿದೆ, ಎಷ್ಟು ಜನ ಧರ್ಮಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದ ಜನಗಳನ್ನು ಕೊಂದಿದ್ದಾರೆ, ಈ ಒಂದು
ಅಜೆಂಡಾ ಇಟ್ಕೊಂಡು ಅವರು ಪ್ರಪಂಚದ ಜನರನ್ನು ಯಾಮಾರಿಸುವ ಪ್ರಯತ್ನ ಮಾಡ್ತಾರೆ. ಆದರೆ ನಾವು ನಮ್ಮಲ್ಲಿರುವ ಎಲ್ಲ ಎವಿಡೆನ್ಸ್ಗಳನ್ನು ಬಳಸ್ಕೊಂಡು ಈ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ ರಿಲಿಜಿಯಸ್ ಕಾರ್ಯಗಳಿಗಾಗಿ ಬಳಸ್ಕೊಂಡಿಲ್ಲ, ಇದು ಟೆರರಿಸ್ಟ್ ಕಾರ್ಯಗಳಿಗಾಗಿ ಬಳಕೆ ಆಗ್ತಾ ಇದ್ದ ಒಂದು ಜಾಗ ಅನ್ನೋದನ್ನು ನಾವು ಸಾಬೀತುಪಡಿಸಬೇಕಾಗಿದೆ. ಈಗಲೂ ಕೂಡ ಅವರು ಅದನ್ನು ಒಪ್ಕೊಳ್ಳಲ್ಲ ಸರ್. ಅಲ್ಲಿ ಉಗ್ರರಿಗೆ ತರಬೇತಿ ಕೊಡ್ತಾ ಇದ್ದಂತಹ ಇನ್ನೂ ಸಣ್ಣ ವಯಸ್ಸಿನಲ್ಲಿರುವಂತಹ 18-20 ಈ ವಯಸ್ಸಿನಲ್ಲಿರುವಂಥ ಯುವಕರನ್ನ ಈಗ ಮಸೀದಿಯಲ್ಲಿ ಸತ್ತೋಗಿದ್ರೂ ಸಹ ಅವರಿಲ್ಲ, ಇಲ್ಲಿ ಇದ್ರೂ ಹಾಗೆ ಅವರೇನು ಟೆರರಿಸ್ಟ್ಗಳಲ್ಲ ಅನ್ನುವಂಥದ್ದನ್ನೇ ಈಗ ಕೂಡ ಬಾಯಿ ಬಡ್ಕೊಳ್ಳುತ್ತೆ. ಆದರೆ ನಾವು ಹೇಗೆ ಪ್ರೂವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸರ್ ಈ ಸಂದರ್ಭದಲ್ಲಿ ಅವ್ರು ಟೆರರಿಸ್ಟ್ಗಳೇ ಅಂತ ಹೇಳಿ? ಯಾರು ಟೆರರಿಸ್ಟ್ ಅಂತ ಅಂದರೆ, ಪಾಕಿಸ್ತಾನ ಆಫ್ಘಾನಿಸ್ತಾನದ ಗಡಿ ಭಾಗಗಳಲ್ಲಿ ಇರುವಂತಹ ಗುಡ್ಡಗಾಡು ಪ್ರದೇಶದ ಅವಿದ್ಯಾವಂತ ಬಡ ಜನರ ಹತ್ರ ಹೋಗಿ ಇವರು ನಮ್ಮ ಧರ್ಮ ಇವತ್ತು ಅಪಾಯದಲ್ಲಿದೆ, ಧರ್ಮ ರಕ್ಷಣೆಗೆ ನೀವು ನಿಮ್ಮ ಮಗನನ್ನು ಕಳಿಸ್ಕೊಡಿ ಅಂತ ಹೇಳಿ ಆ ಬಡವನಿಗೆ ಸುಮಾರು 15 ಲಕ್ಷ ರೂಪಾಯಿ ಕೊಟ್ಟು ಅವನು ದೇಶ ಸೇವೆ ಧರ್ಮ ರಕ್ಷಣೆಗಾಗಿ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ, ಅವನ ಬಗ್ಗೆ ನೀವು ಹೆಮ್ಮೆ ಪಡಬೇಕು ಅನ್ನುವಂತಹ ಭಾವನಾತ್ಮಕವಾದ ವಿಚಾರಗಳನ್ನು ಅವನಿಗೆ ಕೊಟ್ಟು ಅವನಿಗೆ ಯಾವ ತರಹದ ಟ್ರೈನಿಂಗ್ ಕೊಡ್ತಾರೆ ಅಂತಂದರೆ, ಅವನಿಗೆ ಯಾವ ರೀತಿ ಅಭಿಮನ್ಯುಗೆ ಚಕ್ರವ್ಯೂಹದ ಒಳಗೋಗೋದು ಗೊತ್ತಿತ್ತೋ ಹೊರಬರೋದು ಗೊತ್ತಿರಲಿಲ್ವೋ ಅದೇ ರೀತಿ ಅವನು ಒಂದು ಕಾರ್ಯಾಚರಣೆ ಹೇಗೆ ಮಾಡಬೇಕು ಅನ್ನೋದಷ್ಟೇ ಗೊತ್ತಿರುತ್ತೆ. ಅವನ ಕೈಯಲ್ಲಿ ಒಂದು AK-47 ಕೊಟ್ಟು ಅವನಿಗೆ ಎಷ್ಟು ಬೇಕೋ ಅಷ್ಟು ಗುಂಡು ಗ್ರೆನೇಡ್ಗಳನ್ನು ಕೊಟ್ಟು ಎದುರಿಗೆ ಬಂದವ್ರನ್ನೆಲ್ಲ ಕೊಲ್ತಾ ಹೋಗು, ಎಲ್ಲಿ ತನಕ ಅಂದರೆ ನೀನು ಸಾಯುವ ತನಕ. ನೀನು ಸಾಯದೇ ಹಿಂದಿರುಗಿದ್ರೆ ನೀನು ಆಗ್ತೀಯಾ, ನೀನು ನರಕಕ್ಕೆ ಹೋಗ್ತೀಯಾ, ನೀನು ಸತ್ರೆ ನಿನಗೆ ಸ್ವರ್ಗದಲ್ಲಿ 76 ಜನ ಕನ್ಯೆಯರು ನಿನ್ನ ಆಗಮನಕ್ಕಾಗಿ ಕಾಯ್ತಾ ಇರ್ತಾರೆ. ಈ ಭೂಲೋಕದಲ್ಲಿ ಸಿಕ್ಕದೇ ಇರುವ ಎಲ್ಲ ಸುಖ ಭೋಗಗಳು ಅಲ್ಲಿ ಜನ್ನತ್ನಲ್ಲಿ ನಿಮಗೆ ಸಿಕ್ಕುತ್ತೆ ಅನ್ನುವಂತಹ ಮಾತನ್ನು ಹೇಳಿ ಅವನ ಮನಸ್ಸನ್ನು ಮುಗ್ಧ ಆ ಟೀನೇಜ್ ಹುಡುಗನ ಮನಸ್ಸನ್ನು ಈ ರೀತಿ ತಮ್ಮ ಕಡೆಗೆ ಎಳ್ಕೊಂಡು ಅವನನ್ನು ಕರ್ಕೊಂಡೋಗಿ ಅವನು ಎಲ್ಲಿ ಗುಂಡಾರಿಸ್ಬೇಕು, ಯಾರ ಮೇಲೆ ಆರಿಸ್ಬೇಕು, ಯಾವಾಗ ಆರಿಸ್ಬೇಕು ಅನ್ನೋದು ಅವನಿಗೆ ಗೊತ್ತಿರಲ್ಲ. ನಮ್ಮ ದೇಶದಲ್ಲಿರುವ ಓವರ್ ಗ್ರೌಂಡ್ ಟೆರರಿಸ್ಟ್ಸ್ ಯಾರು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂತಹ ಜನಗಳು ನಮ್ಮ ದೇಶದಲ್ಲೂ ಇದ್ದಾರೋ ಅಂಥವರನ್ನು ಬಳಸ್ಕೊಂಡು ಗಡಿಯಿಂದ ಅವರನ್ನು ಸುರಂಗ ಮಾರ್ಗದಿಂದಲೋ ಅಥವಾ ಬಾರ್ಬ್ಡ್ ವೈರ್ ಕಟ್ ಮಾಡಿ ಒಳನುಗ್ಸೋದ್ರಿಂದಲೋ ಅವ್ರನ್ನ ಕಳಿಸಿ ತಕ್ಷಣ ಅವರನ್ನು ಇಲ್ಲಿಯ ಓವರ್ ಗ್ರೌಂಡ್ ಟೆರರಿಸ್ಟ್ ಅವ್ರನ್ನ ಹಿಡ್ಕೊಂಡು ಅವ್ರನ್ನ ಔಸಿಡ್ತಾನೆ. ಅವರು ಕತ್ಲೆ ಕೋಣೆಯಲ್ಲಿ ಇರ್ತಾರೆ. ಎಲ್ಲಿ ತನಕ ಅಂದರೆ ಅವ್ರಿಗೆ ಯಾವತ್ತು ಆಪರೇಷನ್ ಇದೆ ಅವತ್ತಷ್ಟೇ ಅವನ್ನ ಆಚೆ ಕರ್ಕೊಂಬರ್ತಾರೆ. ಅವನಿಗೆ ಒಂದು ಮ್ಯಾಪ್ ಕೊಟ್ಟಿರ್ತಾರೆ, ಸ್ಪಷ್ಟವಾದ